ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಶುಂಠಿಗೆ ಗೊಬ್ಬರ ಹಾಕೋದು ಕೆಲಸ ಇತ್ತು. ಅದಕ್ಕೋಸ್ಕರ ನಮ್ಮನೆಯವರು ಶುಂಠಿ ಗೊಬ್ಬರ ತಂದಿದ್ರಲ್ಲ, ಅದನ್ನು 3 ಚೀಲ ಬೇರೆ ಬೇರೆ ಗೊಬ್ಬರ ತಂದಿದ್ರು. ಅದನ್ನೆಲ್ಲ ಒಂದತ್ರ ಸುರಿದ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಇದೇ ಥರ ಚೀಲಕ್ಕೆ ಒಂದು ಅರ್ಧ ಚೀಲನ ತುಂಬಿಟ್ಟಿದ್ರು. ಯಾವ್ಯಾವ ಗೊಬ್ಬರ ಅಂತ ತೋರ್ಸೋಣ ಅಂದರೆ ಅವ್ರು ನನಗೆ ಹೇಳಲೇ ಇಲ್ಲ. ನಾನು ಒಳಗಡೆ ತಿಂಡಿ ಮಾಡ್ತಾ ಇದ್ದೆ. ಅವ್ರು ಅಷ್ಟೊತ್ತಿಗಾಗಲೇ ಮಿಕ್ಸ್ ಮಾಡಿ ಈ ಥರ ಚೀಲಕ್ಕೆ ತುಂಬಿ ಇಟ್ಟಿದ್ರು. ನೋಡಿ, ಈ ಥರ ಇತ್ತು ಗೊಬ್ಬರ. ಚೀಲಕ್ಕೆ ತುಂಬಿದಾದ್ಮೇಲೆ ಹೇಳಿದ್ರು ತಿಂಡಿ ತಿಂದು ಗೊಬ್ಬರ ಹಾಕಕ್ಕೆ ಹೋಗೋಣ ಶುಂಠಿಗೆ ಅಂತ. ಆವಾಗ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಆಗಲೇ ಮಿಕ್ಸ್ ಮಾಡಿ ಚೀಲಕ್ಕೆಲ್ಲ ತುಂಬಿ ರೆಡಿ ಮಾಡಿ ಇಟ್ಟಿದ್ರು. ಆಮೇಲೆ ತೆಗೆದಿರೋ ವಿಡಿಯೋ ನೋಡಿ. ಇವೇ ಆ ಗೊಬ್ಬರದ ಚೀಲಗಳು. ಒಂದು ಚೀಲ 10-26, ಇನ್ನೊಂದು ಚೀಲ 19-19, ಇನ್ನೊಂದು ಕಬ್ಬಿನ ಉಪ್ಪು ಅಂತಾರಲ್ಲ ಅದು. ಈ 3 ಗೊಬ್ಬರನೂ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಈ ಥರ ಚೀಲಕ್ಕೆ ತುಂಬಿಟ್ಟಿರೋದು. ಮಿಕ್ಸ್ ಮಾಡೋ ವಿಡಿಯೋನ ತೋರಿಸ್ಲಿಲ್ಲ ನಾನು. ಅದೇ ನನಗೆ ಗೊತ್ತಿರಲಿಲ್ಲ ಅನ್ನಲ್ಲ, ಅದಕ್ಕೋಸ್ಕರ ಆ ಮಿಕ್ಸ್ ಮಾಡೋ ಗೊಬ್ಬರ ಎಲ್ಲ ಮಿಕ್ಸ್ ಮಾಡೋ ವಿಡಿಯೋನ ತೋರ್ಸೋಕ್ಕಾಗಲಿಲ್ಲ. ಈ ಥರ ಅರ್ಧ ಚೀಲಕ್ಕೆ ತುಂಬ್ಕೊಂಡ್ರೆ ಈ ಚೀಲಗಳು ಅಲ್ಲಲ್ಲೇ ಶುಂಠಿ ಹೊಲದ ಹತ್ರ ಇಟ್ಕೋಬೋದು. ನಮಗೆ ಬಕೆಟಿಗೆ ತುಂಬ್ಕೊಂಡು ಹಾಕೋಕ್ಕೆ ಸುಲಭ ಆಗುತ್ತೆ ಅಂತ ಅರ್ಧ ಚೀಲ ಮಾಡ್ಕೊಂಡು ತುಂಬಿ ತಗೊಂಡೋಗಿ ನಮ್ಮನೆಯವರು ಅಲ್ಲಲ್ಲೇ ಇಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಚೀಲ, ಆ ಕಡೆ ಒಂದು ಚೀಲ, ಮತ್ತು ಆ ಕಡೆ ಫುಲ್ ಮೂಲೆಯಲ್ಲಿ ಒಂದು ಚೀಲ ಈ ಥರ ಇಟ್ಟಿದ್ದಾರೆ ಹಾಕೋಕ್ಕೆ ಸುಲಭ ಆಗಲಿ ಅಂತ. ನಾವು ತಿಂಡಿ ತಿಂದ್ಬಿಟ್ಟು ಗೊಬ್ಬರ ಹಾಕೋಣ ಅಂತ ಬಂದ್ವಿ. ನೋಡಿ, ಗೊಬ್ಬರ ಹಾಕ್ಬೇಕಾದ್ರೆ ನಾನು ಬರೋಷ್ಟೊತ್ತಿಗಾಗಲೇ ಇಷ್ಟು ಹಾಕಿದ್ರು ನಮ್ಮನೆಯವರು. ನಾವು ಗೊಬ್ಬರ ಹಾಕ್ಬೇಕಾದ್ರೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಸಖತ್ತು ಬಿಸಿಲಿತ್ತು. ನಾವು ಗೊಬ್ಬರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಆಗಲೇ ಮೋಡದ ಥರ ಆಯಿತು. ಈ ವರ್ಷ ಎಲ್ಲ ಅಷ್ಟೇ ಒಂಥರ ವಾತಾವರಣ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಏಕೆಂದರೆ ಈ ವರ್ಷ ಪೂರ್ತಿ ಹಂಗೆ ನಮಗೆ ಮೋಡಾಗಿ ಇನ್ನೇನು ಮಳೆ ಬರುತ್ತಪ್ಪ ಅನ್ನೋ ಅಷ್ಟೊತ್ತಿಗೆ ಮಳೆನೇ ಬರಲ್ಲ. ನಮಗೆ ಈ ವರ್ಷ ಎಲ್ಲ ಬರೀ 2 ಅದ ಮಳೆ ಬಂದಿರೋದು. ಅದು ಜೋರಾಗಿ ಏನು ಮಳೆ ಬಂದಿಲ್ಲ, ಸುಮಾರಕ್ಕೆ ಅದಾಗೋಷ್ಟು ಅಷ್ಟೇ ಮಳೆ ಬಂದಿರೋದು. ನಾಳೆ ಶುಂಠಿಗೆ ಮಣ್ಣು ಹಾಕಕ್ಕೆ ಬರ್ತಾರೆ. ನಾಳೆ ಅವ್ರು ಶುಂಠಿಗೆ ಮಣ್ಣು ಹಾಕಕ್ಕೆ ಬಂದಾಗ ನಾವು ಗೊಬ್ಬರ ಹಾಕ್ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಗೊಬ್ಬರ ಹಾಕ್ತಾ ಇದ್ದೀವಿ. ಯಾಕೆಂದರೆ ಒಂದು ಹೊಲಕ್ಕೆ ಮತ್ತು ತೋಟಕ್ಕೆ 2ಕ್ಕೂ ಗೊಬ್ಬರ ಹಾಕೋದಿತ್ತು. ಅದಕ್ಕೋಸ್ಕರ ಹೊಲಕ್ಕೆ ಇವತ್ತು ಹಾಕ್ಕೊಟ್ರೆ ಅವ್ರು ಮಣ್ಣು ಹಾಕಿ ಆಗೋ ಅಷ್ಟೊತ್ತಿಗೆ ನೆಕ್ಸ್ಟು ತೋಟಕ್ಕೆ ಹಾಕ್ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಹಾಕೋಣ ಅಂತ ಬಂದ್ವಿ. ನೋಡಿ, ಕಳೆ ಎಲ್ಲ ಕಿತ್ತು ಕ್ಲೀನ್ ಮಾಡಿದ್ವಿ. ಆದರೂ ಅಷ್ಟು ಬೇಗನೆ ಶುಂಠಿಲಿ ಸಖತ್ತು ಕಳೆ ಬರುತ್ತೆ. ನಾವು ಈ ಕಡೆಯಿಂದ ಕಳೆ ಕಿತ್ಕೊಂಡು ಮುಗಿಸೋ ಅಷ್ಟೊತ್ತಿಗೆ ಮತ್ತು ಆ ಕಡೆಯಿಂದ ಆಗಲೇ ಕಳೆ ಬಂದಿರುತ್ತೆ. ಈಗ ಈ ಶುಂಠಿಗೆ 3 ತಿಂಗಳು ಕರೆಕ್ಟಾಗಿ, ಅಂದರೆ 3 ತಿಂಗಳು ತುಂಬಿತೆ. ಆದರೂ ಅಷ್ಟೇನು ಹೊಡ್ತಾ ಬಂದಿಲ್ಲ, ಚೆನ್ನಾಗಾಗಿಲ್ಲ. ನೋಡಬೇಕು ಈ ಸತಿ ಏನಾದರೂ ಗೊಬ್ಬರ ಹಾಕಿ ಮಣ್ಣು ಹಾಕ್ಸಿದ್ಮೇಲೆ ಔಷಧಿ ಹೊಡೆದ್ಮೇಲೆ ಹೆಂಗಾಗುತ್ತೆ ಅಂತ. ಈ ಶುಂಠಿ 3 ತಿಂಗಳು ತುಂಬ ಅಷ್ಟರಲ್ಲಾಗಲೇ ನಾವು 2 ಸಲ ಔಷಧಿ ಹೊಡೆದಿದ್ದೀವಿ. ಒಂದು 3 ಸಲ ಕಳೆ ಕೀಳ್ಸಿದ್ದೀವಿ. ಆದರೂ ಕಳೆ ಐತೆ. ಈಗ ಇದಕ್ಕೆ ಗೊಬ್ಬರ ಹಾಕಿ ಆದಮೇಲೆ ಮಣ್ಣು ಹಾಕ್ಸಿ ಮತ್ತೆ ಕಳೆ ಕೀಳಿಸಿ ಆಮೇಲೆ ಔಷಧಿ ಹೊಡಿಬೇಕು. ಶುಂಠಿ ಕೆಲಸ ಅಂತೂ ಸಖತ್ತು ಕೆಲಸ ಇರುತ್ತೆ. ಮತ್ತು ಖರ್ಚು ಅಷ್ಟೇ, ಸಖತ್ತು ಖರ್ಚು ಬರುತ್ತೆ ಶುಂಠಿ ಬೆಳೆಯೋಕ್ಕೆ. ನಮ್ಮ ಮನೆಯವರು ಆ ಕಡೆ ಈ ಕಡೆ ತಿರ್ಗಾರ್ಯಾರೋ ಬಗ್ಗಾರ್ಯಾರೋ ಅಂದ್ಬಿಟ್ಟು ಒಂದೇ ಸಾಲ ಹಾಕ್ಕೊಂಡು ಹೋಗ್ತಾರೆ. ನಾನು 2 ಸಾಲ ಹಾಕ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ನಾನು ನಿಧಾನಕ್ಕೆ ಬರ್ತಾಯಿದ್ದೀನಿ, ಅವರು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ತಾವ್ರೆ. ನೋಡಿ, ಆಗಲೇ ಮೋಡ ಆಯಿತು. ಮೋಡ ಆಗಿ ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ ಅಲ್ಲಲ್ಲೇ ಒಂದೊಂದು ಮಳೆ ಹನಿತಾ ಐತೆ, ಸೊನೆ ಮಳೆ ಥರ. ಆದರೆ ಜೋರಾಗಂತೂ ಬರಲ್ಲ ಇದು. ನೋಡಿ, ಸಖತ್ತು ಮೋಡ ಆಗಿತ್ತು, ಆದರೆ ಮಳೆ ಮಾತ್ರ ಬರಲೇ ಇಲ್ಲ. ನಾವು ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ವಿ. ಎಲ್ಲೋ ಒಂದೊಂದು ಹನಿ ಅಂತ್ಬಿಟ್ಟು ಹೋಯ್ತು. ಹೋದ ವರ್ಷ ಈ ಟೈಮಲ್ಲಿ ಸಖತ್ತು ಮಳೆ ಹಿಡ್ದಿತ್ತು, ಅಂದರೆ ಸೊನೆ ಮಳೆ ಹಿಡ್ದಿತ್ತು. ನೋಡಿ, ಈ ಸತಿ ಇಷ್ಟೊಂದು ಮೋಡ ಆದ್ರೂ ಭೂಮಿಗೆ ಮಾತ್ರ ಮಳೆ ಹನಿತಾನೇ ಇಲ್ಲ. ಇದು ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಲಿ ತೆಗ್ದಿರೋ ವಿಡಿಯೋ. ನೋಡಿ, ಎಷ್ಟೊಂದು ಮೋಡ ಆಗಿ ಕತ್ಲೆ ಥರ ಆಗೈತೆ. ನೋಡಿ, ಒಂದೇ ಹೊಲದಲ್ಲಿ ಆ ಕಡೆ, ಅಂದರೆ 1 ಎಕರೆ ಹೊಲದಲ್ಲಿ ಒಂದು ಅರ್ಧ ಭಾಗ ಗೊಬ್ಬರ ಹಾಕ್ಕೊಂಡು ಈ ಕಡೆ ಬರೋ ಅಷ್ಟೊತ್ತಿಗೆ ಮೋಡ ಎಲ್ಲ ಚದ್ರಿದಂಗಾಗಿ ಮತ್ತೆ ಅಲ್ಲೇ ಸಖತ್ತು ಬಿಸಿಲು ಹತ್ತಿತ್ತು. ನೋಡಿ, ಇದು ಫುಲ್ ಬಿಸಿಲು ಹತ್ತಿರೋದು ತೆಗ್ದಿರೋದು. ಒಂದು ಅರ್ಧ ಗಂಟೆ 1 ಗಂಟೆಗೆ ನೋಡಿ ಇಷ್ಟೊಂದು ವಾತಾವರಣದಲ್ಲಿ ವ್ಯತ್ಯಾಸ ಆಯಿತು. ನಾವು ಮೋಡ ನೋಡಿ ತುಂಬ ಮಳೆ ಬರುತ್ತೆ, ಮನೆಗೆ ಹೋಗಿ ನಾಳೆ ಹಾಕೋಣ ಅಂತ ಅಂದ್ಕೊಂಡು ಬಂದು ಬದಿನಲ್ಲಿ ಕೂತ್ಕೊಂಡ್ವಿ ಒಂದು 10 ನಿಮಿಷ. ಅಷ್ಟೊತ್ತಿಗಾಗಲೇ ಮತ್ತೆ ಬಿಸಿಲತ್ತಿದ್ದು ನೋಡಿ ಮತ್ತೆ ಅತ್ಲೆ ಗೊಬ್ಬರ ಹಾಕ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಗೊಬ್ಬರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.
ನಾವು 3 ಚೀಲ ಗೊಬ್ಬರನು 1 ಎಕರೆಗೆ ಒಂದೇ ಹೊಲಕ್ಕೆ ಹಾಕಲಿಲ್ಲ. ನಾವು ಒಟ್ಟು 1 ಎಕರೆ 1.5 ಎಕರೆಗೆ ಅಂದರೆ ಒಂದು 25 ಚೀಲ ಶುಂಠಿ ಹಾಕಿದ್ದೀವಿ. ಅದರಲ್ಲಿ ಒಂದು 5 ಚೀಲದಷ್ಟು ತೋಟಕ್ಕೆ ಹಾಕಿದ್ದೀವಿ, ಇನ್ನು 20 ಚೀಲದಷ್ಟು ಹೊಲಕ್ಕೆ ಹಾಕಿದ್ದೀವಿ. ಈ 3 ಚೀಲ ಗೊಬ್ಬರನು ಹೊಲಕ್ಕೆ ಒಂದಕ್ಕೆ ಹಾಕಲಿಲ್ಲ, ಫುಲ್ಲು 25 ಚೀಲ ಶುಂಠಿಗೂ ಗೊಬ್ಬರ ಹಾಕಿದ್ದೀವಿ. ಅಂದರೆ ಇವತ್ತು ಹಾಕ್ಬೇಕಾದ್ರೆ ವಿಡಿಯೋ ಮಾಡಿರೋದು ಬರೀ ಹೊಲಕ್ಕೆ ಹಾಕಿರೋದು ಅಷ್ಟೇ ಮಾಡಿರೋದು. ತೋಟಕ್ಕೆ ನಾಳೆ ಹಾಕೋಣ ಅಂದ್ಬಿಟ್ಟು ಅದಕ್ಕೆ ಹಾಕಿಲ್ಲ. ಒಟ್ಟು ಮಿಕ್ಸ್ ಮಾಡಿರೋ 3 ಚೀಲ ಗೊಬ್ಬರದಲ್ಲಿ 2 ಚೀಲ ಹೊಲಕ್ಕೆ ಹಾಕಿ ಇನ್ನೊಂದು ಚೀಲನ ತೋಟಕ್ಕೆ ಉಳಿಸ್ಕೊಂಡಿದ್ದೀವಿ. ನೋಡಿ, ಇದು ಫುಲ್ಲು ಹೊಲ ಎಲ್ಲ ಹಾಕಿ ಆದಮೇಲೆ ತೆಗೆದಿರೋದು. ನೋಡಿ, ಅಲ್ಲಿ ಕಾಣಿಸ್ತಾ ಇರೋ ಮನೆ ಇದೆಯಲ್ಲ, ಮನೆಗಳೆಲ್ಲವ ಅದೇ ನಮ್ಮೂರು. ನೋಡಿ, ಇದು ಲಾಸ್ಟಿಂದ ತೆಗೆದಿರೋ ವಿಡಿಯೋ. ಇದು ಫುಲ್ಲು ಲಾಸ್ಟಲ್ಲಿ ಮೂಲೆಯಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಉಳಿದಿತ್ತು. ಜಾಗ ಈ ಥರ ಅಂದ್ಬಿಟ್ಟು ನಾನು ಇದಕ್ಕೆ ಸೋರೆ ಬೀಜನ ಹಾಕಿದ್ದೆ. ಅದೇ ಸೋರೆಕಾಯಿ ಸಿಹಿ ಮತ್ತು ಖಾರದ್ದು ಸೋರೆಕಾಯಿ ಕಡುಬು ತೋರಿಸಿದ್ನಲ್ಲ, ಅದೇ ಬೀಜನ ತಂದುಬಿಟ್ಟು ಇಲ್ಲಿ ಹಾಕಿದ್ದೀನಿ ನಾನು 2 ಗುಣಿಗೆ. ನಮ್ಮನೆಯವರಿಗೆ ಗೊತ್ತಿರಲಿಲ್ಲ. ಇವಾಗ ನೋಡಿಬಿಟ್ಟು ಬೈತಿದ್ರು, ಇದೆಲ್ಲ ಅಪ್ಕೊಂಡು ಹೊಲಕ್ಕೆ ಬರುತ್ತೆ, ಇಲ್ಲಿ ಹಾಕಿದೆಯಲ್ಲ ಆ ಕಡೆಗೆ ಅಪ್ಸು ಅಂತ ಹೇಳ್ತಿದ್ರು. ಅದನ್ನು ಆ ಕಡೆ ಜಾಗ ಐತೆ ಅಂದರೆ ಇದು ಕವಲೆ ಥರ ಚರಂಡಿ ಥರ ಜಾಗ ಐತೆ, ಅದರೊಳಗಡೆಗೆ ಹಬ್ಬಕ್ಕೆ ಬಿಡಬೇಕು. ಇದನ್ನು ಹಬ್ಬಿದಂಗೆ ಆ ಕಡೆಗೆ ಹಬ್ಬಿಸ್ಬೇಕು. ನೋಡಿ, ಈ ಕಡೆ ಸಾಲಲ್ಲಿ ಅಂದರೆ ಬದ ಇರುತ್ತಲ್ಲ, ಬದ ಮತ್ತು ಶುಂಠಿ ಮಧ್ಯದಲ್ಲಿ ಕವಲೆ ಇರುತ್ತಲ್ಲ, ಆ ಕವಲೆ ಒಳಕ್ಕೆ ನಾನು ತೊಗರಿನ ಹಾಕಿದ್ದೀನಿ. ತೊಗರಿ ಒಂದು ಸಾಲು ಅವರೇ ಈ ಥರ ಹಾಕಿದ್ದೀನಿ. ನೋಡಿ, ಇದು ಇನ್ನು ಚಿಕ್ಕದು, ಅದಕ್ಕೋಸ್ಕರ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಗೊಬ್ಬರ ಎಲ್ಲ ಹಾಕಿ ಮುಗಿಸಿ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.